ವೈಕುಂಠಪುರ ಪ್ರೌಢಶಾಲೆಯಲ್ಲಿ ಗಿಡ ನೆಡುವ ಮೂಲಕ ಪರಿಸರ ದಿನ ಆಚರಣೆ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶೃಂಗೇರಿ ಕ್ಷೇತ್ರದ ರೈತ ಒಕ್ಕೂಟದಿಂದ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶೃಂಗೇರಿ ಕ್ಷೇತ್ರದಾದ್ಯಂತ 4,500 ಗಿಡ ನೆಡುವ ಮಹಾ ಅಭಿಯಾನವನ್ನು ರೈತ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದು, ಇದರ ಅಂಗವಾಗಿ ಶೃಂಗೇರಿಯ ವೈಕುಂಠಪುರದ ಪ್ರೌಢಶಾಲೆಯಲ್ಲಿ ಗಿಡ ನೆಡುವ ಮೂಲಕ ಪರಿಸರ ದಿನ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದ ರೈತ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವನಾಥ ಗದ್ದೆಮನೆ, ಗೌರವಾಧ್ಯಕ್ಷರಾದ ರಾಮಸ್ವಾಮಿ ಶೆಟ್ಟಿಗದ್ದೆ, ತಾಲೂಕು ರೈತ ಒಕ್ಕೂಟದ ಅಧ್ಯಕ್ಷರಾದ ಶಂಕರಪ್ಪ ಗೇರುಬೈಲು, ನರೇಂದ್ರ, ಭಾನುಪ್ರಕಾಶ್ ಸೇರಿದಂತೆ ರೈತ ಒಕ್ಕೂಟದ ಪದಾಧಿಕಾರಿಗಳು, ಶಾಲೆಯ ಶಿಕ್ಷಕರು, ಆಡಳಿತ ಮಂಡಳಿ ಅವರು, ವಿದ್ಯಾರ್ಥಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮಸ್ಕಾರಗಳು. ಇವತ್ತು ಪರಿಸರ ದಿನ, ಇವತ್ತು ನಮ್ಮದೊಂದು ಹೆಮ್ಮೆಯ ದಿನ. ಇವತ್ತು ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ಒಟ್ಟಾಗಿದ್ದೀವಿ. ಪರಿಸರದ ಬಗ್ಗೆ ಚಿಂತನೆ ಮಾಡುವಂತಹ ಸಮಯ ಬಂದಿದೆ ನಮಗೆ. ಏನಕ್ಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರೀತಾರೆ, ಪರಿಸರದ ಮೇಲೆ ಆಗ್ತಿರುವ ಪರಿಣಾಮ, ಅದರಿಂದ ಮಳೆ ಕಮ್ಮಿ ಆಗ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಅದರಿಂದ ಆಗ್ತಿರೋ ಪ್ರಕೃತಿ ವಿಕೋಪಗಳಿಗೆ ಮೂಲ ಕಾರಣ ಪ್ರಕೃತಿಯಲ್ಲಿ ನಾವು ಪ್ರಕೃತಿಯ ಬಗ್ಗೆ ನಾಶ ಆಗ್ತಿರೋದು. ಆ ನಾಶ ಆಗ್ಲಿಕ್ಕೆ ಕಾರಣ ಮಾನವನ ಏನು ಪರಿಸರದ ಮೇಲೆ ಆಗ್ತಿರುವ ಕಾಳಜಿ ಏನು ತಪ್ಪೋಗಿದೆ, ಅದ್ರ ಬಗ್ಗೆ ನಾವು ಇವತ್ತು ಅದ್ರ ಬಗ್ಗೆ ಗಮನ ಹರಿಸಬೇಕು. ಆ ಗಮನ ಹರಿಸಲಿಕ್ಕೆ ವಿಶ್ವ ಪರಿಸರ ದಿನ ಇವತ್ತು ನಾವೆಲ್ಲ ಸೇರಿರೋದು ಒಂದು ಹೆಮ್ಮೆಯ ವಿಚಾರ. ಈ ವಿಚಾರನ ಇಟ್ಕೊಂಡು ನಾವು ನಮ್ಮ ರೈತ ಒಕ್ಕೂಟ ಮತ್ತೆ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ನಾವು ಇವತ್ತು 5,000 ಗಿಡ ನೆಡ್ತಾ ಇದೀವಿ. 175 ಶಾಲೆಗೆ ನಾವು ಗಿಡನ ತಲುಪಿಸಿದ್ದೀವಿ. ತಲುಪಿಸಿ ಇವತ್ತು ಗಿಡ ನೆಡ್ತಾ ಇದೀವಿ. ಏನಕ್ಕೆ ಗಿಡ, ಪರಿಸರದ ಬಗ್ಗೆ ಕಾಳಜಿ ಅಂತ ಹೇಳಿದ್ರೆ, ಈಗ ಹಿಂದಿನ ಪೂರ್ವಜರು ನಮಗೆ ಅರಣ್ಯ ಮತ್ತೆ ಪರಿಸರವನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾವೇನ್ ಆಸ್ತಿ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಒಂದೇ ಒಂದು ಪರಿಸರವನ್ನು ಬಿಟ್ಟು ಹೋಗೋದು. ಆ ಪರಿಸರವನ್ನ ನಾಶ ಮಾಡಿ ಹೋದ್ರೆ ನಮ್ಗೆ ಮುಂದೆ ಏನೂ ಇರೋದಿಲ್ಲ ನಿಮ್ಮ ಮುಂದಿನ ಪೀಳಿಗೆಗೆ. ಸೊ ಆ ಪೀಳಿಗೆಗೆ ಹಿಂದೆ ನಮ್ಮ ತಾತಂದಿರು ಅಥವಾ ಅಜ್ಜಂದಿರು ಏನು ಮನೆ ಅಥವಾ ಮನೆ ಹತ್ರ ಕೆರೆ ಕಟ್ಟೆ ಅಥವಾ ಗ್ರಾಮದಲ್ಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಒಂದು 100-150 ಮರಗಳು ಇರ್ತಾ ಇತ್ತು. ಇತ್ತೀಚಿನ ದಿನ ಸ್ವಲ್ಪ ಕಮ್ಮಿ ಆಗಿದೆ. ಅದರಲ್ಲೇನೋ ನಮ್ಮಲ್ಲಿ ನೆಗ್ಲೆಕ್ಟ್ ಮಾಡಿದ್ದು ಅಥವಾ ಏನೋ ಒಂದು ವಿಚಾರದಿಂದ ಕಮ್ಮಿ ಆಗ್ತದೆ. ಅದು ಆಗಬಾರ್ದು. ಸೊ ನಾವು ಏನು ಒಂದು ಮರ ನೆಟ್ಟಿದ್ರೆ ಆ ಒಂದು ಮರದಿಂದ ಆಮ್ಲಜನಕ ಬರ್ತದೆ, ಅದ್ರ ಜೊತೆಗೆ ಪರಿಸರ ಉಳಿತದೆ, ಸಾವಿರಾರು ಪಕ್ಷಿ ಮತ್ತೆ ಇದಕ್ಕೆಲ್ಲದನ್ನು ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಪ್ರಕೃತಿಯಲ್ಲಿ ಈ ಹವಾಮಾನವನ್ನು ಸಮತೋಲನ ಮಾಡಲಿಕ್ಕೆ ನಮಗೆ ಪರಿಸರ ಬೇಕು. ಪರಿಸರದ ಜೊತೆಗೆ ಅರಣ್ಯ ಜಾಸ್ತಿ ಬೇಕು. ಈ ಅರಣ್ಯನ ಏನಾಗ್ತದೆ, ನಮ್ಮಲ್ಲಿ ಒಂದು ಎಕ್ಸಾಂಪಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗ್ಲೋಬಲ್ ವಾರ್ಮಿಂಗ್ ಅಲ್ಲಿ ಬಂದಾಗ ವೆಸ್ಟರ್ನ್ ಘಾಟಲ್ಲಿ ಕಾಡಿನ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋದೊಂದು ಅವ್ರದ್ದು ಇದು ಮಾಡ್ತಾ ಬಂದಾಗ, ಕಾಡಿನಲ್ಲಿ ಮಲೆನಾಡಿನಲ್ಲಿ ಅಂದ್ರೆ ವೆಸ್ಟರ್ನ್ ಘಾಟಲ್ಲಿ ಕಾಡು ನಾಶ ಆಗ್ತಾ ಇದೆ. ಸೊ ಅದರಿಂದ ಅಲ್ಲೂ ಸಮತೋಲನ ಆಗ್ತಾ ಇದೆ, ಅಲ್ಲಿ ಏನೋ ಅಂದ್ರೆ ವೇರಿಯೇಷನ್ ಆಗ್ತಿದೆ ಅನ್ನೋದು ಉದ್ದೇಶದಿಂದ ನಮಗೆ ನಾಳೆ ದಿನ ಇದೇ ತರ ಹೋದ್ರೆ ನಮ್ಮಲ್ಲಿ ಇದೇ ತರ ಅಂದ್ರೆ ಒಣ ಭೂಮಿ ಇರುತ್ತೆ, ನಮಗೂ ಆಮ್ಲಜನಕ ಇರೋದಿಲ್ಲ. ಹಾಗಾಗಿ ನಾವು ಪರಿಸರವನ್ನು ಉಳಿಸ್ಕೋಬೇಕು. ನಾವು ಪರಿಸರ ಉಳಿಸ್ಲಿಕ್ಕೆ ನೀವು ಮೇನ್ ಕಾರಣ. ಇನ್ನ ನೀವು ನಾವೆಲ್ಲ ಒಂದು ಏಜಿಗೆ ಬಂದ್ಬಿಟ್ಟಿದೀವಿ. ಸೊ ಯಾಕೆ ನಾವು ಸ್ಕೂಲ್ನ ಆಯ್ಕೆ ಮಾಡ್ಕೊಂಡು ಅಂತ ಹೇಳಿದ್ರೆ, ಆ ಮರದ ಬಗ್ಗೆ ನಿಮಗಿರಂತ ಕಾಳಜಿ ಇವತ್ತು ತುಂಬಾ ಖುಷಿ ಆಯ್ತು ನಿಮ್ಮ ಶಾಲೆಯಲ್ಲಿ. ಸೊ ಇದೇ ತರ ನೀವು 10 ಮರ ನಡಿ, ನಿಮ್ಮ ಮನೆಯಲ್ಲೂ ಒಂದು ವರ್ಷಕ್ಕೆ ಒಂದು 10 ಮರ ನಡೆಸಿ ಪೋಷಣೆ ಮಾಡಿ. ಮರ ನಟ್ಟರೆ ಸಾಕಾಗೋದಿಲ್ಲ, ಅದನ್ನ ಪೋಷಣೆ ಮಾಡೋದು ಮತ್ತೆ ಅದನ್ನ ಬೆಳೆಸಿ ಮರ ಆಗಿ ತಗೊಂಡೋಗೋದು. ನಿಮ್ಮ ಜೀವನವನ್ನು ಯಾವ ತರ ಬೆಳೆಸ್ಕೊಂಡು ಹೋಗ್ತೀರೋ ಅದೇ ತರ ಒಂದು ಗಿಡ ನಟ್ಟು ಅದೇ ತರ ಆ ಗಿಡನ ಮರವಾಗಿ ಮಾಡೋದು ನಿಮ್ಮ ಜವಾಬ್ದಾರಿ ಇರ್ತದೆ. ನೀವು ಆ ಒಂದೊಂದು ಮರನ ನೀವೇ ಜವಾಬ್ದಾರಿ ತಗೊಂಡು ನಡೆಸಿ. ಮುಂದಿನ ವರ್ಷ ಬರುವಾಗ ಆ ಮರ ನಿಮ್ದೇ ಮರ, ಅಥವಾ ನೀವು ಮುಂದೆ ಈ ಶಾಲೆಗೆ ಭೇಟಿ ಕೊಟ್ಟಾಗ ನಾನು ನೆಟ್ಟಿದ್ದು ಮರ ಈ ತರ ಆಗಿ ಬೆಳೆದಿದೆ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಏನು ಆಲದ ಮರ, ನಮ್ಮಲ್ಲಿ ಪ್ರಕೃತಿನ ನಾವೇನು ಪೂಜಿಸ್ತೀವಿ, ಭೂಮಿ ತಾಯಿ ಅಂತ ಪೂಜೆ ಮಾಡ್ತೀವಿ, ನದಿಗಳನ್ನ ಪೂಜೆ ಮಾಡ್ತೀವಿ, ಅದೇ ರೀತಿ ಮರಗಳನ್ನೂ ಪೂಜೆ ಮಾಡ್ತೀವಿ ನಮ್ಮ ಸಂಸ್ಕೃತಿ ಇದರಲ್ಲಿ, ಅಂದ್ರೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಈಗ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿ ಮರಗಳ ನೆಡೋಣ. ಮರ ನೆಡಲಿಕ್ಕೆ ನೀವೆಲ್ಲರೂ ಉತ್ತೇಜನ ಕೊಡಿ. ಎಲ್ಲರೂ ನೀವು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಒಂದೊಂದು ಮರನ ಮಳೆಗಾಲದಲ್ಲಿ ಉಳ್ತಾ ಹೋದ್ರೆ ಅದೊಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಆ ರೀತಿ ಮಾಡಿದ್ರೆ ನಮ್ಮ ಪ್ರಕೃತಿ ಉಳಿಯುತ್ತೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನೀವೆಲ್ಲರೂ ನಮ್ಮ ಜೊತೆ ಸಹಕಾರ ಮಾಡಿ. ಇದೇ ರೀತಿ ನಮ್ಮ ಈ ಗಿಡ ನೆಡ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟ ಸದಸ್ಯರು ಒಂದು 15 ದಿನದಿಂದ ತುಂಬಾ ಕಷ್ಟಪಟ್ಟು ಎಲ್ಲ ಶಾಲೆಗೆ ಗಿಡಗಳನ್ನ ರೀಚ್ ಮಾಡಲಿಕ್ಕೂ ಏನಂದ್ರೆ ಅವರೆಲ್ಲರ ಮನಸ್ಸಲ್ಲೂ ನಾವು ಮುಂದೆ ಏನೋ ಒಂದು ಹೋರಾಟ ಮಾಡಿ ಅಥವಾ ಪರಿಸರ ಉಳಿಸಬೇಕು, ಅರಣ್ಯ ಅಧಿಕಾರಿಗಳ ಜೊತೆ ಕೈ ಜೋಡಿಸಬೇಕು, ಕಾಡಿಗೆ ಬೆಂಕಿ ಬೀಳೋದನ್ನ ನಾವು ತಡೆಗಟ್ಟಬೇಕು, ಅವರಿಗೂ ಸಹಕಾರ ಮಾಡಬೇಕು. ಯಾಕಂದ್ರೆ ಅವರು
ಅವರು ಗೌರ್ಮೆಂಟ್ ಸಂಬಳ ಕೊಟ್ಟು ಅರಣ್ಯ ಉಳಿಸ್ತಾ ಇಲ್ಲ, ಅವರು ಹೃದಯಪೂರ್ವಕವಾಗಿ ಆತ್ಮ ಸಾಕ್ಷಿಯಾಗಿ ನಮಗೋಸ್ಕರ ಪರಿಸರನ ಉಳಿಬೇಕು ಮುಂದಿನ ಪೀಳಿಗೆಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಅವ್ರ ಜೊತೆಗೆ ಕೂಡಿ ಪರಿಸರನ ಉಳಿಸ್ಬೇಕು, ಸಮತೋಲನ ನಾವು ಕಾಪಾಡ್ಕೋಬೇಕು. ನಮಗೆ ಅಭಿವೃದ್ಧಿನೂ ಬೇಕು, ಪರಿಸರನೂ ಬೇಕು. ಆ ಪರಿಸರಕ್ಕೆ ಅವರಿಗೂ ನಾವು ಸಹಕಾರ ಮಾಡಬೇಕಾಗ್ತದೆ. ಅವರಿಗೆ ಯಾವ ಥರ ಗಿಡ ನೆಡಲಿಕ್ಕೆ ಅವರು ನಮ್ಮ ರೈತರಿಗೇನು ಮಲೆನಾಡು ಭಾಗದಲ್ಲಿ ಅರಣ್ಯ ಅಧಿಕಾರಿಗಳಿರ್ಬೋದು ಮತ್ತು ರೈತರು ಸಮತೋಲನಕ್ಕೆ ಹೋದ್ರೇ ಪರಿಸರ ಉಳಿಯೋದು. ನಮ್ಮಲ್ಲಿ ರೈತರು ಅರಣ್ಯವನ್ನು ಕಾಪಾಡ್ಕೊ ಬರ್ತಾ ಇದ್ದಾರೆ. ಅದೇ ರೀತಿ ಅವ್ರನ್ನೂ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಅವರು ಸಹಕಾರ ಮಾಡ್ತಾರೆ. ಅವರು ಎಲ್ಲೂ ಅವರಿಗೆ ತೊಂದರೆ ಕೊಡೋದಿಲ್ಲ, ಎಲ್ಲರೂ ಸಮತೋಲನಕ್ಕೆ ಹೋಗಬೇಕು. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಪರಿಸರ ದಿನಾಚರಣೆನ ಈ ಆಂದೋಲನನ ಇವತ್ತಿಗೆ ನಿಲ್ಲಿಸೋದಲ್ಲ, ನಾವು ಏನು ಭಾಷಣದಲ್ಲಿ ತೋರಿಸ್ಬಾರ್ದು. ಇದನ್ನ ಸಣ್ಣ ಸಣ್ಣ ಇದೇ ಥರ ಕಾರ್ಯಕ್ರಮಗಳು ಮಾಡಿ ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಮುಂದೆ, ನಮ್ಮಲ್ಲಿ ಇರುವಂತಹ ಮನೆ ಗ್ರಾಮದಲ್ಲಿರ್ಬೋದು ಅಥವಾ ಯಾವುದೇ ಥರದ ಗೌರ್ಮೆಂಟ್ ಕಚೇರಿ ಇರ್ಬೋದು, ಆ ಸುತ್ತಮುತ್ತಲಗಳು ನಮಗೆ ಬೇಕಾದಂಥ ಹಣ್ಣಿನ ಗಿಡಗಳನ್ನು ನೆಡೋಣ. ಹಿಂದಿನ ಕಾಲದಲ್ಲಿ ನಮ್ಮ ತಾತಂದಿರೆಲ್ಲ ನೆಡ್ತಾ ಇದ್ರು. ಅವಾಗ ಮನೆ ಹತ್ರ ಎಲ್ಲ ಹಕ್ಕಿಗಳು ಬರ್ತಾ ಇತ್ತು. ಅಥವಾ ಇತ್ತೀಚಿನ ದಿನದಲ್ಲಿ ಆ ಹಕ್ಕಿಗಳೆಲ್ಲ ಸಂಖ್ಯೆ ಕಮ್ಮಿ ಆಗಿದೆ, ಹಣ್ಣಿನ ಗಿಡಗಳೆಲ್ಲ ಇಲ್ಲ. ಸೊ ಅದನ್ನು ನಾವು ಬೆಳೆಸೋಣ ಅಂತ ಹೇಳಿ, ನನಗೆ ಏನು ನಮ್ಮ ಒಕ್ಕೂಟದಿಂದ ನೀವೆಲ್ಲ ಗಿಡನ ಕೇಳಿ ಪಡ್ಕೊಂಡು ಗಿಡ ನಟ್ಟಿ ಅದನ್ನು ಪೋಷಣೆ ಮಾಡ್ತೀರಾ ಅಂತ ಹೇಳಿ ಇದರಿಂದ ಏನು ನೀವು ಅದನ್ನು ಪೋಷಣೆ ಮಾಡ್ತೀರಾ ಅಂತ ಕಾಳಜಿಯಿಂದ ನಾನು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆ ಧನ್ಯವಾದಗಳು.